ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮಗೆ ಈಗಾಗಲೇ ಗೊತ್ತಿದೆ KPCL ಅಂಡ್ BWSSB ನ ಅಫಿಷಿಯಲ್ ಎಕ್ಸಾಮಿನೇಷನ್ ಡೇಟ್ಸ್ ಆಲ್ರೆಡಿ KE ದವರು ಅನೌನ್ಸ್ ಮಾಡಿದ್ದಾರೆ. ಸೊ ಆ KE ಅನೌನ್ಸ್ ಮಾಡಿರೋ ಡೇಟ್ಸ್ ಸಲುವಾಗಿ ಇವಾಗ ಆಲ್ರೆಡಿ ಸುಮಾರು ಜನ ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಹೋಪ್ ಎವ್ರಿಬಡಿ ಆರ್ ಪ್ರಿಪೇರಿಂಗ್ ವೆಲ್. ಅಂಡ್ ಇಲ್ಲಿ ಮಾಡ್ತಿರೋ ಅಂತ ಕ್ವಶನ್ಸ್ ಮೋಸ್ಟ್ ಆಫ್ ದ ಟೈಮ್ ಎಕ್ಸಾಮಿನೇಷನ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಅಂಡ್ ಇದು ಒಂದು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ಅದನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಅಂಡ್ ಯಾರೆಲ್ಲ ಜೂನಿಯರ್ ಇಂಜಿನಿಯರ್ ಹಾಗೂ ಜೂನಿಯರ್ ಇಂಜಿನಿಯರ್ ಆಸ್ ವೆಲ್ ಆಸ್ ಫಾರ್ ಎಇಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ರ, ಜೂನಿಯರ್ ಇಂಜಿನಿಯರ್ ಅಂಡ್ ಎಇ ಫಾರ್ ಸ್ಪೆಷಲಿ ಫಾರ್ KPCL ಅಂಡ್ BWSSB, ನಿಮಗಂತ ಕೋರ್ಸಸ್ ಅವೈಲೇಬಲ್ ಇದೆ. ಸೊ ನೀವು ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿ. ಓಕೆ, 8123104948 ಈ ಪರ್ಟಿಕ್ಯುಲರ್ ನಂಬರ್ಗೆ ಮೆಸೇಜ್ ಹಾಕಿ. ಅಂಡ್ ಮೆಸೇಜ್ ಹಾಕೋ ಮುನ್ನ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸ್ಟೂಡೆಂಟ್ಸ್, ಓಕೆ, EEE ಆಗಿರ್ಬೋದು ಆರ್ ECE ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಆಗಿರ್ಬೋದು, ನೀವು ನಮ್ಮ ಹಳೆ ವಿಡಿಯೋಸ್ ಅನ್ನು ವಾಚ್ ಮಾಡ್ರಿ. ಬಿಕಾಸ್ ಇಲ್ಲಿ ಆಲ್ರೆಡಿ ನಾವು ಹಲವಾರು ವಿಡಿಯೋಸ್ ಅನ್ನು ಹಾಕಿದೀವಿ. ಇವತ್ತು ಮಾಡ್ತಿರೋಂತಹ ಕ್ಲಾಸ್ ಬಂದು ಇದು 12ನೇ ಕ್ಲಾಸ್ ಆಗಿರುತ್ತೆ. ಸೊ ಅಂದ್ರೆ ಇದ್ರ ಮುಂಚೆ ಆಲ್ರೆಡಿ 11 ಕ್ಲಾಸಸ್ ನ ಅಪ್ಲೋಡ್ ಮಾಡಿದೀವಿ. ಅದು KPCL ಸೆಷನ್ ಅಲ್ಲಿ ಇರುತ್ತೆ. KPCL ಪ್ಲೇ ಲಿಸ್ಟ್ ನಮ್ಮ ಚಾನಲ್ ಅಲ್ಲಿ ಓಪನ್ ಮಾಡಿದ್ರೆ ನಿಮ್ಗಲ್ಲಿ 11 ವಿಡಿಯೋಸ್ ಕಾಣ್ತವೆ. ಆ ವಿಡಿಯೋಸ್ ನ ಫಸ್ಟ್ ವಾಚ್ ಮಾಡ್ರಿ. ಅದರಲ್ಲಿ ಸಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದೀವಿ. ಅಂಡ್ ಎಕ್ಸ್ಪ್ಲನೇಷನ್ ಹೇಗಿರುತ್ತೆ ಏನು ಅನ್ನೋದೆಲ್ಲ ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಈಗ ವೆರಿ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಜೂನಿಯರ್ ಇಂಜಿನಿಯರ್ ಅಂಡ್ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಪರವಾಗಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಕೇಳುವಂತಹ ಸಹಜವಾದಂತಹ ಕ್ವಶನ್ಸ್ ಯಾವುದು? ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅಂಡ್ ಬಟ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಮಿಸ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಅಂಡ್ ವಾಚ್ ಅವರ್ ವಿಡಿಯೋ ಅಂಟಿಲ್ ದ ಎಂಡ್. ಅಂಡ್ ಯಾರೆಲ್ಲ ಮೊದಲದಾಗ ನಮ್ಮ ಚಾನಲ್ ನ ವೀಕ್ಷಿಸ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಸೊ ಈಗ ನೋಡಿ, ಇಲ್ಲಿ ಕೊಟ್ಟಿರೋ ಅಂತ ಪ್ರಾಬ್ಲಮ್ ಬಂದು ಏನ್ ಕೊಟ್ಟಿದ್ದಾರೆ. ಇನ್ ಎ ಗಿವನ್ ಬಿಲೋ ಸರ್ಕ್ಯೂಟ್ ಅಟ್ ರೆಸೊನೆನ್ಸ್ IR ಇಸ್ ಈಕ್ವಲ್ ಟು ಎಷ್ಟು? ಗೈಸ್ ಈಗ ಸಿಂಪಲ್ ಅಂತಂದ್ರೆ ನೀವು ಸರ್ಕ್ಯೂಟ್ ನ ನೋಡಿದ್ದೇ ಹೇಳ್ಬೋದು. ಏನಿದು ಆರ್ ಎಲ್ ಅಂಡ್ ಸಿ, ಆರ್ ಇದೆ, ಎಲ್ ಇದೆ ಅಂಡ್ ಸಿ ಸಹ ಇದೆ. ಇಲ್ಲಿ ಆರ್ ಇದೆ, ರೈಟ್, ಅಂಡ್ ಎಲ್ ಇದೆ, ಸಿ ಇದೆ. ಇವು ಮೂರು ಸಹ ಪ್ಯಾರಲ್ ಆಗಿ ಕನೆಕ್ಟೆಡ್ ಇದೆ. ಕರೆಕ್ಟಾ? ಪ್ಯಾರಲಲ್ ಅಂತ ಯಾವಾಗ ಅಂತೀವಿ? ಎರಡು ಪ್ಯಾರಲಲ್ ಲೈನ್ಸ್ ನಡದಲ್ಲಿ ಕಾಂಪೊನೆಂಟ್ಸ್ ಕನೆಕ್ಟ್ ಆದಾಗ ನಾವು ಅದನ್ನ ಪ್ಯಾರಲಲ್ ಅಂತ ಕರಿತೀವಿ. ಓಕೆ, ಈ ತರ ಎರಡು ಪ್ಯಾರಲಲ್ ಲೈನ್ಸ್ ನಡದಲ್ಲಿ ಕಾಂಪೊನೆಂಟ್ಸ್ ಕನೆಕ್ಟ್ ಆಗಿದ್ರೆ ಅದನ್ನ ನಾವು ಪ್ಯಾರಲಲ್ ಅಂತ ಕರಿತೀವಿ. ಅಥವಾ ಎರಡಕ್ಕೂ ಎಲ್ಲಾ ಕಾಂಪೊನೆಂಟ್ಸ್ಗೂ ಕಾಮನ್ ಪಾಯಿಂಟ್ ಒಂದೇ ಆಗಿರುತ್ತೆ. ಸೊ ಎರಡೇ ಕಾಮನ್ ಪಾಯಿಂಟ್ ನೋಡ್ ಇರುತ್ತೆ, ಒಂದು ನೋಡ್ ಮೇಲೆ ಒಂದು ನೋಡ್ ಕೆಳಗೆ. ಸೊ ಒಂದು ಕೆಳಗಿಂದ ನೀವು ಗ್ರೌಂಡ್ ಅಂತ ಟ್ರೀಟ್ ಮಾಡಿದ್ರು ಮೇಲೆದೊಂದು ವೋಲ್ಟೇಜ್ ಪೊಟೆನ್ಶಿಯಲ್ ಟ್ರೀಟ್ ಮಾಡಬಹುದು. ಓಕೆ, ಸೊ ಈಗ ಈ ಕೇಸಲ್ಲಿ ಈ ಸರ್ಕ್ಯೂಟ್ ನ ನಾವು ಪ್ಯಾರಲಲ್ ಅಂತ ಕರಿತೀವಿ. ಸೊ ಇದೇ ತರ ಸೀರೀಸ್ ಸರ್ಕ್ಯೂಟ್ ಬರುತ್ತೆ. ಸೀರೀಸ್ ಅಲ್ಲೂ ಸಹ ರೆಸೊನೆನ್ಸ್ ಆಗುತ್ತೆ. ಫಸ್ಟ್ ನಿಮಗೆ ರೆಸೊನೆನ್ಸ್ ಅಂದ್ರೆ ಏನಂತ ಗೊತ್ತಾಗಬೇಕು. ರೆಸೊನೆನ್ಸ್ ಅಂತ ಅಂದ್ರೆ ವೆನ್ ಸಮ್ ಕಂಡೀಷನ್ಸ್ ಇದಾವೆ, ಆ ಕಂಡೀಷನ್ ಆದಾಗ ಮಾತ್ರನೇ ನಿಮ್ಮ ಸರ್ಕ್ಯೂಟ್ ರೆಸೊನೆನ್ಸ್ ಆಗುತ್ತೆ. ಆ ರೆಸೊನೆನ್ಸ್ ಆದಾಗ ಏನೆಲ್ಲ ಚೇಂಜಸ್ ಕಾಣುತ್ತೆ ಸರ್ಕ್ಯೂಟ್ ಅಲ್ಲಿ. ಕರೆಂಟ್ ತೀರಾ ಜಾಸ್ತಿ ಹೋಗ್ಬೋದು, ಕರೆಂಟ್ ತೀರಾ ಕಡಿಮೆ ಹೋಗ್ಬೋದು. ಓಕೆ, ಅಂಡ್ ಇಂಪಿಡೆನ್ಸ್, ನಿಮ್ಮ ಇಂಪಿಡೆನ್ಸ್ ತೀರಾ ಹೈ ಲೆವೆಲ್ಗೆ ಹೋಗ್ಬೋದು ಅಥವಾ ಇಂಪಿಡೆನ್ಸ್ ತೀರಾ ಕಡಿಮೆಗೆ ಹೋಗ್ಬೋದು. ಓಕೆ, ಸೊ ಗೈಸ್ ಇದರಲ್ಲಿ ನಮ್ಗೆ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್ ನೀವು ಅಬ್ಸರ್ವ್ ಮಾಡ್ಬೇಕಿರೋಂತಹ ಪಾಯಿಂಟ್ಸ್. ಈ ತರ ಸರ್ಕ್ಯೂಟ್ಸ್ ಇದ್ದಾಗ ನಮಗೆ ರೆಸೊನೆನ್ಸ್ ಆದಾಗ ಕೆಲವು ಕಂಡೀಷನ್ಸ್ ನ ಮೀಟ್ ಆಗುತ್ತೆ. ಏನದು? ಒಂದು ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ನಮ್ಮ ರೆಸಿಸ್ಟೆನ್ಸ್ ಏನಿರುತ್ತೆ? ಸಿಂಪಲ್ ಆಗಿ ನಾನು ನಿಮ್ಗೆ ಒಂದು ಕ್ವಶನ್ ಕೇಳೋದಾದ್ರೆ, ನಮ್ಮ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಒಂದು ಹಲವಾರು ರೆಸಿಸ್ಟರ್ಸ್ ಇದೆ, ಒಂದು 10-15 ರೆಸಿಸ್ಟರ್ ಇದಾವೆ ಅಂತ ಇಟ್ಕೊಳ್ಳಿ. ರೆಸಿಸ್ಟರ್ಸ್ ಇದಾವೆ ಅಂತಂದ್ರೆ ನಮ್ಮ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಲೀಸ್ಟ್ ದೆನ್ ದ ಲೀಸ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಅಂದ್ರೆ ಟೋಟಲ್ ಈಕ್ವಲೆಂಟ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ನೋಡೋದಾದ್ರೆ ನಿಮಗೆ ಇಟ್ ವಿಲ್ ಬಿ ಲೆಸ್ಸರ್ ದೆನ್ ದ ಲೀಸ್ಟ್ ರೆಸಿಸ್ಟೆನ್ಸ್. ಓಕೆ, ಲೀಸ್ಟ್ ರೆಸಿಸ್ಟೆನ್ಸ್ ಏನಂತ ಅದಕ್ಕಿಂತ ಕಡಿಮೆ ಇರುತ್ತೆ. ಯಾವ್ದ್ರಲ್ಲಿ? ಪ್ಯಾರಲಲ್ ಅಲ್ಲಿ. ಸೊ ಈ ರಿಸನೆನ್ಸ್ ಆದಾಗ ಏನಾಗುತ್ತೆ, ಆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ ಮ್ಯಾಕ್ಸಿಮಮ್ ಆಗೋಗುತ್ತೆ. ದಟ್ ಈಸ್ ವಿಚ್ ಇಸ್ ಈಕ್ವಲ್ ಟು ಯುವರ್ ಇಂಪಿಡೆನ್ಸ್. ಅಂದ್ರೆ ನಥಿಂಗ್ ಬಟ್ ಇಂಪಿಡೆನ್ಸ್ ಅಂತ ಅಂದ್ರೆ ವಿಚ್ ಇಸ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಈ ಕೇಸಲ್ಲಿ ನಮ್ಮ ಸರ್ಕ್ಯೂಟು ಇಂಪಿಡೆನ್ಸ್ ನ ಮ್ಯಾಕ್ಸಿಮಮ್ ಹೋಗುತ್ತೆ. ರಿವರ್ಸ್ ಕೇಸ್ ಆಫ್ ದ ನಾರ್ಮಲ್ ಪ್ಯಾರಲಲ್ ಸರ್ಕ್ಯೂಟ್. ಸೊ ಇಂಪಿಡೆನ್ಸ್ ಬಂದ್ಬಿಟ್ಟು ಏನಾಗುತ್ತೆ, ನಿಮಗೆ ಮ್ಯಾಕ್ಸಿಮಮ್ ಆಗೋಗುತ್ತೆ. ವೇರಾಸ್ ಇಂಪಿಡೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್ ಬಟ್ ಕರೆಂಟ್ ವಿಲ್ ಬಿ ವೆರಿ ಮಿನಿಮಮ್. ಸೊ ಈಗ ನೀವು ಗ್ರಾಫ್ ಹಾಕೋದಾದ್ರೆ ನಿಮಗೆ ವೀಕರ್ ಅಂಡ್ ಪ್ಯಾರಾಬೋಲಾ ಕರ್ವ್ ಹಾಕೊಂಡ್ರೆ ಉಲ್ಟಾ ಪುಲ್ಟಾ ಹಾಕಿದ್ರೆ ಈಗ ನೀವು ಇದರಲ್ಲಿ ಡಿಸೈಡ್ ಮಾಡ್ಕೋಬಹುದು
ಈಗ ನೀವು ಇಲ್ಲಿ ಆ ಗ್ರಾಫ್ ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಇಂಪಿಡೆನ್ಸ್ ಗ್ರಾಫ್ ಇದೆ. ಓಕೆ, ನೋಡಿ, ಒಂದು ಬಂದು ಇಂಪಿಡೆನ್ಸ್ ಗ್ರಾಫ್, ಇನ್ನೊಂದು ಒಂದು ಇಂಪಿಡೆನ್ಸ್ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫ್, ಇನ್ನೊಂದು ಕರೆಂಟ್ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫ್. ಈಗ ಇದೆರಡು ನೋಡ್ಬಿಟ್ಟು ನೀವು ಅನಲೈಸ್ ಮಾಡ್ಬೇಕಾಗತ್ತೆ. ನಮ್ಮ ಇಂಪಿಡೆನ್ಸ್ ಮ್ಯಾಕ್ಸಿಮಮ್ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ಆಗುತ್ತೆ. ನೋಡಿ, ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ ನಮಗೆ ನಾರ್ಮಲಿ ಬರದೆ ಮಿನಿಮಮ್ ಇಂಪಿಡೆನ್ಸ್, ಅದೇ ಮಿನಿಮಮ್ ರೆಸಿಸ್ಟೆನ್ಸ್. ಕರೆಕ್ಟಾ? ನೀವು ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಮಾಡೋದಾದ್ರೆ ಯಾವ್ದು ಕಡಿಮೆ ಇರುತ್ತೆ ಅದಕ್ಕಿಂತ ಕಡಿಮೆ ಬರುತ್ತೆ. ಬಟ್ ರಿಸೊನೆನ್ಸ್ ಆಗಿರೋ ಕಂಡೀಷನ್ ಅಲ್ಲಿ ಇದು ರಿಸೊನೆನ್ಸ್ ಗೈಸ್. ಈ ಸೆಂಟರ್ ಪಾಯಿಂಟ್ ಇದೆ ನೋಡಿ, ಇದು ನಿಮ್ಮ ರೆಸೊನೆನ್ಸ್. ಇದನ್ನ ನಾವು FR ಅಂತ ಕರಿತೀವಿ. ಈ ರೆಸೊನೆನ್ಸ್ ಅನ್ನೋದು ಬರೋದು ಯಾವಾಗ ಅಂತಂದ್ರೆ ಒಂದೇ ಒಂದು ಕಂಡೀಷನ್, ವೆನ್ ದೇರ್ ಇಸ್ XL ಈಕ್ವಲ್ಸ್ XC. ಈ ಕಂಡೀಷನ್ ಒಂದು ನೆನ್ಪಿಟ್ಕೊಳ್ಳಿ. ಇವೆರಡೂ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಇರ್ತವೆ. ಯಾವ್ದಕ್ಕೆ? ಫ್ರೀಕ್ವೆನ್ಸಿ ಡಿಪೆಂಡೆಂಟ್. ಓನ್ಲಿ ACs ನಲ್ಲಿ ಮಾತ್ರನೇ ಆಗೋದು ಇದು. DC ಸರ್ಕ್ಯೂಟ್ಸ್ ಅಲ್ಲಿ ಈ ರೆಸೊನೆನ್ಸ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ ನಿಮಗೆ. ಒಂದು ನೆನ್ಪಿಟ್ಕೊಳ್ಳಿ ನೀಟಾಗಿ, DC ನಲ್ಲಿ ರೆಸೊನೆನ್ಸ್ ಅನ್ನೋ ಕಾನ್ಸೆಪ್ಟೇ ಬರಲ್ಲ, AC ನಲ್ಲಿ ಮಾತ್ರನೇ ಬರುತ್ತೆ. ಯಾಕೆ ಅಂತಂದ್ರೆ ಈ ಫ್ರೀಕ್ವೆನ್ಸಿ ಅನ್ನೋ ಕಾಂಪೊನೆಂಟ್ ನಿಮ್ಮ ಇಂಪಿಡೆನ್ಸಸ್ ಮೇಲೆ ರಿಯಾಕ್ಷನ್ ಆಗುತ್ತೆ. ಒಂದು ಇಂಡಕ್ಟಿವ್ ರಿಯಾಕ್ಟೆನ್ಸ್, ಇನ್ನೊಂದು ಕೆಪಾಸಿಟಿವ್ ರಿಯಾಕ್ಟೆನ್ಸ್, ಅಂಡ್ ಇದು ನಿಮ್ಮ ನಾರ್ಮಲ್ ರೆಸಿಸ್ಟೆನ್ಸ್. ಈ ನಾರ್ಮಲ್ ರೆಸಿಸ್ಟೆನ್ಸ್ ವೆನ್ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ದ ಟೋಟಲ್ ಇಂಪಿಡೆನ್ಸ್, ಓಕೆ, ಇಲ್ಲಿ ಬರೆಯೋದು ಬೇಡ, ಇಲ್ಲಿ ಬರೋದು ಕನ್ಫ್ಯೂಸ್ ಆಗುತ್ತೆ. ಸೊ ಇವಾಗ ರೆಸಿಸ್ಟೆನ್ಸ್, ಈ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂಡ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಏನಿದೆ ಅಲ್ವಾ, ಈ ಎರಡು ರಿಯಾಕ್ಟೆನ್ಸಸ್, ಈ ಕೆಪಾಸಿಟಿವ್ ರಿಯಾಕ್ಟೆನ್ಸಸ್ ಎರಡು ಸೇಮ್ ಆಗಬೇಕು. ಈ ಸೇಮ್ ಆಗೋದು ಕಂಡೀಷನ್ ಯಾವಾಗ ಗೈಸ್? ನೀವು ನಾರ್ಮಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಫಿಲ್ಟರ್ಸ್ ನ ಡಿಸೈನ್ ಮಾಡಿರೋರು, ಕರೆಕ್ಟ್ ಆಗಿ ಫಿಲ್ಟರ್ ನ ಡಿಸೈನ್ ಮಾಡಿರೋರು, ಆ ಗ್ರಾಫ್ಸ್ ಅಂಡ್ ವೇವ್ ಫಾರ್ಮ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ವೇರಿಯಸ್ ಹಾರ್ಮೋನಿಕ್ಸ್ ನಮಗೆ ಜನರೇಟ್ ಆಗಿರುತ್ತೆ ಬಿಕಾಸ್ ಆಫ್ ದ ವೇರಿಯಸ್ ಟೈಪ್ಸ್ ಆಫ್ ಪವರ್ ಎಲೆಕ್ಟ್ರಾನಿಕ್ ಲೋಡ್ಸ್. ಈ ಪವರ್ ಎಲೆಕ್ಟ್ರಾನಿಕ್ ಅಲ್ಲಿ ಸ್ವಿಚಿಂಗ್ ಜಾಸ್ತಿ ಆಗೋದ್ರಿಂದ ನಮ್ಗೇನಾಗುತ್ತೆ, ಆ ಫ್ರೀಕ್ವೆನ್ಸಿ, ಲಾಟ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೀಕ್ವೆನ್ಸಿ, ಅದರದಿಂದ ಫಂಡಮೆಂಟಲ್ ಸಹ ಇರ್ತವೆ ಸರ್ಕ್ಯೂಟ್ ಅಲ್ಲಿ. ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಟ್ಯೂನಿಂಗ್ ಮಾಡ್ಬೇಕಾಗತ್ತೆ. ಆ ಟ್ಯೂನಿಂಗ್ಗೆ ನಾವು ಯೂಸ್ ಮಾಡೋದು ಈ ಫಿಲ್ಟರ್ಸ್. ನೆನಪಲ್ಲಿರ್ಲಿ, ಫಿಲ್ಟರ್ಸ್ ನಾವು ಯೂಸ್ ಮಾಡೋ ಸುಮ್ಮನೆ ಫಿಲ್ಟರ್ ಈ ರೆಸೊನೆನ್ಸ್ ಎಲ್ಲ ಓದ್ತೀವಿ ಅಂತ ಅಂದ್ರೆ ಅದಕ್ಕೆ ಕೆಲವೊಂದು ಸಿಗ್ನಿಫಿಕೆನ್ಸ್ ಇರುತ್ತೆ. ಏನು ಸಿಗ್ನಿಫಿಕೆನ್ಸ್ ಇದ್ದೇ ಇರುತ್ತೆ. ಆ ಸಿಗ್ನಿಫಿಕೆನ್ಸ್ ಆ ತರ ಈ ತರ ಸಿಗ್ನಿಫಿಕೆನ್ಸಸ್ ಅಲ್ಲ, ವೆರಿ ಹೈ ಪವರ್, ಎಲ್ಲೆಲ್ಲಿ ಹೈ ಪವರ್ ಕನ್ಸಂಪ್ಷನ್ ಆಗ್ತಾ ಇರುತ್ತೆ, ನಿಮ್ಮ ಪವರ್ ಫ್ಯಾಕ್ಟರ್ನ ಯೂನಿಟಿ ಮೈಂಟೈನ್ ಮಾಡ್ಬೇಕಂತಿರ್ತೀರಾ. ಯೂನಿಟಿ ಪವರ್ ಫ್ಯಾಕ್ಟರ್, ಎಲ್ಲರಿಗೂ ಯೂನಿಟಿ ಬೇಕು, ಕರೆಕ್ಟಾ? ಯೂನಿಟಿ ಯಾವಾಗ ಮೈಂಟೈನ್ ಮಾಡಕ್ಕಾಗುತ್ತೆ? ವೆನ್ ಯುವರ್ ಸರ್ಕ್ಯೂಟ್ ಈಸ್ ಟ್ರೀಟೆಡ್ ಆಸ್ ರೆಸಿಸ್ಟಿವ್ ಲೋಡ್. when your circuit is treated as a resistive load, only in that case your circuit behaves as a unity power factor circuit. ಆ ತರ ತಗೊಂಬರದೆ ನಮ್ಮ ಜವಾಬ್ದಾರಿ. ಸೊ ಈಗ ಆ ತರ ಮಾಡ್ಬೇಕು ಅಂತಂದಾಗ ನೀವೇನ್ ಮಾಡ್ಬೇಕಾಗತ್ತೆ, ಆ ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೀಕ್ವೆನ್ಸೀಸ್ ಏನಿರುತ್ತೆ ಆ ಫ್ರೀಕ್ವೆನ್ಸೀಸ್ ನ ಟ್ಯೂನಿಂಗ್ ಮಾಡ್ಬಿಟ್ರೆ ನಮಗೆ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸೀಸ್ದು ಯೂನಿಟಿ ಪವರ್ ಫ್ಯಾಕ್ಟರ್ ಸಿಕ್ಬಿಡುತ್ತೆ. ಅಂಡ್ ಅದರಲ್ಲಿ AC ಕಾಂಪೊನೆಂಟ್ಸ್ ಏನೇ ಇದ್ರೂ ಸಹ ಈ ಎರಡು ಸೇಮ್ ಆದಾಗ ಏನಾಗುತ್ತೆ, ಎರಡು ಸೇಮ್ ಆದಾಗ ಇವೆರಡು ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಯಾಕಂತಂದ್ರೆ ಒಂದು ಇಂಡಕ್ಟಿವ್, ಒಂದು ಕೆಪಾಸಿಟಿವ್ ಎರಡು ಇದ್ದಾಗ ಈ ಎರಡರದ್ದು ನಿಮ್ಗೆ ಏನು ಕರೆಂಟ್ಸ್ ಬರುತ್ತೆ ಆಪೋಸಿಟ್ ಇನ್ ಡೈರೆಕ್ಷನ್ ಇರುತ್ತೆ. ಸೊ ದಟ್ಸ್ ವೈ ಇಟ್ ಕ್ಯಾನ್ಸಲ್ ಔಟ್ ಈಚ್ ಅದರ್. ಈ ಎರಡು ಕ್ಯಾನ್ಸಲ್ ಆದಾಗ ಉಳ್ಕೊಳೋದು ಯಾವುದು? ರೆಸಿಸ್ಟೆನ್ಸ್ ಮಾತ್ರ. ಈ ರೆಸಿಸ್ಟೆನ್ಸ್ ಅಲ್ಲಿ ಹೋಗೋದು ಕರೆಂಟ್ ಯಾವುದು? 5 ಆಂಪ್ಸ್. ಸೊ ಆ IR ಅಲ್ಲಿ ಹೋಗೋ ಅಂತಹ ಕರೆಂಟ್ ಸಹ ಏನು? 5 ಆಂಪ್ಸ್. ಇದಕ್ಕಿಂತ ಜಾಸ್ತಿ ಹೋಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿರೋದೇ 5 ಆಂಪ್ಸ್ ಸೋರ್ಸ್. 0 ಆಂಪ್ಸ್ ಹೋಗೋಕೆ ಚಾನ್ಸೇ ಇಲ್ಲ. 0 ಆಂಪ್ಸ್ ಅನ್ನೋದು ಬರೋದು ಯಾವಾಗ? ಓನ್ಲಿ ಇನ್ ದ ಓಪನ್ ಸರ್ಕ್ಯೂಟ್ ಓಪನ್ ಆಗೋ ಚಾನ್ಸ್ ಇಲ್ಲ, ಯಾಕಂತಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇದೆ. 10 ಆಂಪ್ಸ್ ಅಂತಾರೆ, ಟ್ವೈಸ್ ದ ಕರೆಂಟ್ ಬರಬೇಕು ಅಂತಂದ್ರೆ ನಿಮಗೆ ಏನಾದ್ರೂ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇರಬೇಕು. ಏನ್ ಬೇಕು? ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇರಬೇಕು. ಹಿಯರ್ ದೇರ್ ಇಸ್ ನೋ such multiplying factors because your impedance is maximum and current is very minimum, okay, in the parallel circuits. And ಈ ತರ ಸರ್ಕ್ಯೂಟ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಪವರ್ ಫ್ಯಾಕ್ಟರ್ ಕರೆಕ್ಷನ್ಸ್ ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, PFC ಇಸ್ ದ ಬಿಗ್ಗೆಸ್ಟ್ ಟಾಪಿಕ್. ನೀವು ಮಾಡ್ಬೇಕಂದ್ರೆ PhD ನೇ ಮಾಡ್ಬೋದು PFC ನಲ್ಲಿ. ಯಾಕಂತಂದ್ರೆ ಎಲ್ಲಾ ಕಂಟ್ರೀಸು ಈ ಟೋಟಲ್ ಹಾರ್ಮೋನಿಕ್ ಡಿಸ್ಟಾರ್ಷನ್ ವೋಲ್ಟೇಜ್ ಇರ್ಬೋದು, ಟೋಟಲ್ ಹಾರ್ಮೋನಿಕ್ ಡಿಸ್ಟಾರ್ಷನ್ ಕರೆಂಟ್ಸ್ ಇರ್ಬೋದು, ವೇರಿಯಸ್ ಲಿಮಿಟ್ಸ್ ನ ಸೆಟ್ ಮಾಡಿರ್ತಾರೆ ಅಕಾರ್ಡಿಂಗ್ ಟು ದ IEEE ಸ್ಟ್ಯಾಂಡರ್ಡ್ಸ್. ಈ ಸ್ಟ್ಯಾಂಡರ್ಡ್ಸ್ ನಾವು ಮೈಂಟೈನ್ ಮಾಡ್ಬೇಕಂತಂದ್ರೆ ನಿಮಗೆ ಇನ್ ಡೀಪ್ ಅಂಡ್ ನೋ ಹೌ ಚೆನ್ನಾಗಿರ್ಬೇಕು.
Okay, so here this for this basic circuit, this will be your right answer. ಇಲ್ಲಿ ಏನ್ ನೀವೇನ್ ಸರ್ಕಸ್ ಮಾಡೋದೇನ್ ಬೇಕಾಗಿಲ್ಲ. ರಿಯಾಕ್ಟನ್ಸ್ ಇಂಡಕ್ಟಿವ್ ವ್ಯಾಲ್ಯೂ ಎಷ್ಟು ಕೊಟ್ಬಿಟ್ಟಿದ್ದಾರೆ 0.5 ಹೆನ್ರಿ, ಕೆಪಾಸಿಟರ್ 20 ಮೈಕ್ರೋಫ್ಯಾರಡ್ ಅಂತ ಕೊಟ್ಟಿದ್ದಾರೆ, ರೆಸಿಸ್ಟರ್ ಏನು ಕೊಟ್ಟಿಲ್ಲ. ಅಯ್ಯೋ ಹೆಂಗಪ್ಪ ನಾನು ಕ್ಯಾಲ್ಕುಲೇಟ್ ಮಾಡೋದನ್ನ ಚಿಂತೆ ಮಾಡೋದ್ ಬೇಕಾಗಿಲ್ಲ. ರೆಸೊನೆನ್ಸ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ನೀವು ಈ ಸರ್ಕ್ಯೂಟ್ ನ ಸಿಂಪಲ್ ಆಗಿ ಬಿಡಿಸಬಹುದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡಿ, ಆನ್ ಆಲ್ಟರ್ನೇಟಿಂಗ್ ಕರೆಂಟ್ ಹ್ಯಾಸ್ ಎ ಪೀಕ್ ವ್ಯಾಲ್ಯೂ ಆಫ್ 2 ಆಂಪ್ಸ್ ಅಂತ ಕೊಟ್ಟಿದ್ದಾನೆ, ಒಂದು ಇನ್ಪುಟ್, and if its peak factor is pi by 2 by root 2, pi by 2 by root 2, and its form factor is pi by 4, then its average value ಎಷ್ಟು? ಸೊ ಈ ಕ್ವಶನ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ. ಪೀಕ್ ಫ್ಯಾಕ್ಟರ್ ಬಂದ್ಬಿಟ್ಟು ಬರೀ ರೂಟ್ 2, ಇಟ್ಸ್ ನಾಟ್ pi by 2 by root 2 ಅಲ್ಲ, ಜಸ್ಟ್ ರೂಟ್ 2. ಫಾರ್ಮ್ ಫ್ಯಾಕ್ಟರ್ ಬಂದು pi by 2 root 2. ಓಕೆ, ಏನು pi by 2 root 2. ದೆನ್ ಇಟ್ಸ್ ಆವರೇಜ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಏನು ಆವರೇಜ್ ವ್ಯಾಲ್ಯೂ ಎಷ್ಟು? ಆವರೇಜ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ನಮಗೆ ಫಾರ್ಮ್ ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಫಾರ್ಮ್ ಫ್ಯಾಕ್ಟರ್ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಫಾರ್ಮ್ ಫ್ಯಾಕ್ಟರಿನ ಫಾರ್ಮುಲಾ ಏನು? ಆರ್ ಎಂ ಎಸ್ ವ್ಯಾಲ್ಯೂ ಬೈ ಆವರೇಜ್ ವ್ಯಾಲ್ಯೂ. ಓಕೆ, ಇದು ಒಂದು ಫಾರ್ಮುಲಾ. ಅಂಡ್ ಇನ್ನೊಂದೇನು ಕೊಟ್ಟಿದ್ದಾರೆ? ಪೀಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಪೀಕ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಸೊ ಪೀಕ್ ಫ್ಯಾಕ್ಟರಿನ ಫಾರ್ಮುಲಾ ಏನು? ಪೀಕ್ ಫ್ಯಾಕ್ಟರಿನ ಫಾರ್ಮುಲಾ ಬಂದ್ಬಿಟ್ಟು ಐ ಪೀಕ್ ಬೈ ಐ ಆರ್ ಎಂ ಎಸ್. I peak by IRMS. ಓಕೆ, I peak by IRMS. ಈಗ ಇದರಲ್ಲಿ ನೀವು IRMS ಫೈಂಡ್ ಔಟ್ ಮಾಡಿ. IRMS is equals to IM by peak factor. ಎಷ್ಟಾಗುತ್ತೆ ಗೈಸ್? IM ಎಷ್ಟು? ಮ್ಯಾಕ್ಸಿಮಮ್ ಪೀಕ್ ವ್ಯಾಲ್ಯೂ ಎಷ್ಟಿದೆ? 2 ಆಂಪ್ಸ್ ಇದೆ. ಪೀಕ್ ಫ್ಯಾಕ್ಟರ್ ಎಷ್ಟಿದೆ? ರೂಟ್ 2 ಇದೆ. ಇದು 2 by root 2 ಬರುತ್ತೆ. IRMS 2 by root 2 ಬರುತ್ತೆ. ಈಗ ಐ ಆವರೇಜ್ ಎಷ್ಟು? ಇಲ್ಲಿ ಐ ಆವರೇಜ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಜಸ್ಟ್ ಫಾರ್ಮುಲಾಸ್ ಗೊತ್ತಿದ್ರೆ ಸಾಕು ಗೈಸ್, ನಿಮಗೆ ಈ ಆನ್ಸರ್ ಬಂದ್ಬಿಡುತ್ತೆ. ಐ ಆರ್ ಎಂ ಎಸ್ ಎಷ್ಟು? 2 by root 2 ಹೋಲ್ ಡಿವೈಡೆಡ್ ಬೈ ಫಾರ್ಮ್ ಫ್ಯಾಕ್ಟರ್ ಎಷ್ಟಿದೆ? pi by 2 root 2. ಸೊ pi by 2 root ಅಂದ್ರೆ ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್. pi by 2 root 2 ಇಲ್ಲಿ ಹೀಗೆ ಹಾಗೆ ಬರ್ದಿರ್ತೀನಿ, 2 by root 2 into 2 root 2 by pi. ಸೊ ಈಗ ನೋಡಿ, root 2 get cancel. What is your answer? 4 by pi. 4 by pi ಎಲ್ಲಿದೆ ನೋಡಿ? 4 by pi is your ಸೆಕೆಂಡ್ ಆಪ್ಷನ್. ಸೊ ಈ 4 by pi ಅನ್ನೋದೇನು? ನಿಮ್ಮ ಆವರೇಜ್ ವ್ಯಾಲ್ಯೂ ಆಫ್ ದ ಕರೆಂಟ್. ಈ ಆವರೇಜ್ ವ್ಯಾಲ್ಯೂ ಆಫ್ ದ ಕರೆಂಟ್ ಎಷ್ಟು ಬರುತ್ತೆ? 4 by pi ಆಂಪೇರ್ಸ್. ಓಕೆ, ಸೊ ದಿಸ್ ಇಸ್ ಹೌ ನಿಮಗೆ ಎರಡು ಇಂಪಾರ್ಟೆಂಟ್ ಫಾರ್ಮುಲಾ ಫ್ಯಾಕ್ಟರ್ಸ್ ಇಲ್ಲಿ ವೆರಿ ಇಂಪಾರ್ಟೆಂಟ್, ಒಂದು ಪೀಕ್ ಫ್ಯಾಕ್ಟರ್ ಅಂಡ್ ಫಾರ್ಮ್ ಫ್ಯಾಕ್ಟರ್. ಸೊ ಪೀಕ್ ಫ್ಯಾಕ್ಟರ್ ಬಂದ್ಬಿಟ್ಟೇನು? IM by ಪೀಕ್ ವ್ಯಾಲ್ಯೂ ಬೈ RMS value, and form factor is IRMS by high average value. Okay guys, let us go to the next question. Power factor of an incandescent bulb. Incandescent bulb ಅಂದ್ರೆ ಏನು guys? ನಿಮಗೊಂದು ಗೊತ್ತಿರಬೇಕು. Incandescent bulb ಹಳೆ ಬಲ್ಬ್, ಆಕ್ಚುಲಿ ಇದ್ರೊಳಗೆ ಏನಿರುತ್ತೆ? ಫಿಲಮೆಂಟ್ ಇರುತ್ತೆ, ಅದಕ್ಕೆ ಗ್ಯಾಸ್ ಇರುತ್ತೆ. ಸೊ ಇದರಲ್ಲಿ ಏನಿರುತ್ತೆ? ಗ್ಯಾಸ್ ಇರುತ್ತೆ. ಈಗ ಈ ಫಿಲಮೆಂಟ್ ಅಲ್ಲಿ ಇನ್ಕ್ಯಾಂಡಿಸೆಂಟ್ ಬಲ್ಬ್ ಅಂದ್ರೆ ಹಳೇ ಬಲ್ಬ್, ನೀವು ನೋಡಿರ್ತಾರೆ 60 ವ್ಯಾಟ್ ಬಲ್ಬ್ ಸಿಗ್ತವೆ, 100 ವ್ಯಾಟ್ಸ್ ಬಲ್ಬ್ ಇದಾವೆ. ಓಕೆ, ಮತ್ತೆ ಇನ್ನು ಮೋರ್ ದೆನ್ 100 ವ್ಯಾಟ್ಸ್ ಅಂದ್ರೆ 200 ವ್ಯಾಟ್ಸ್ ಬಲ್ಬ್ ಸಹ ಇದಾವೆ. ಇವೆಲ್ಲ ಹಳೇ ಬಲ್ಬ್ಸ್. ಇದ್ರಲ್ಲಿ ಏನಂತಂದ್ರೆ ಒಂದು ಫಿಲಮೆಂಟ್ ಇರುತ್ತೆ. ಈ ಫಿಲಮೆಂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಫಿಲಮೆಂಟ್ ಈಸ್ ಮೇಡ್ ಅಪ್ ಆಫ್ ಯೂಶುವಲಿ ವೆರಿ ಹೈ ರೆಸಿಸ್ಟೆನ್ಸ್ ಸಹ ಇರುತ್ತೆ. ಈ ಫಿಲಮೆಂಟ್ ಬಂದ್ಬಿಟ್ಟು ನಿಮಗೆ ಪ್ಯೂರ್ಲಿ ಯಾವ ಟೈಪ್ ಆಫ್ ಲೋಡ್, ನಿಮಗೆ ಪವರ್ ಫ್ಯಾಕ್ಟರ್ ಗೊತ್ತಾಗಬೇಕಂತಂದ್ರೆ ಇದ್ರ ಲೋಡ್ ಯಾವ ಟೈಪ್ ಅಂತ ಗೊತ್ತಿರಬೇಕು. ಅದು ಬಂದ್ಬಿಟ್ಟು ಪ್ಯೂರ್ಲಿ ರೆಸಿಸ್ಟಿವ್ ಲೋಡ್. ಯಾವ ಟೈಪ್ ಲೋಡ್? ಇದೊಂದು ರೆಸಿಸ್ಟಿವ್ ಲೋಡ್. ಆ ರೆಸಿಸ್ಟಿವ್ ಲೋಡ್ ಇದ್ದಾಗ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ಏನು ಪವರ್ ಫ್ಯಾಕ್ಟರ್ ಯೂನಿಟಿ? ಸಿಂಪಲ್. 0 ಯಾವಾಗ ಬರುತ್ತೆ? ವೆನ್ ಇಟ್ ಈಸ್ ಪ್ಯೂರ್ಲಿ ಇಂಡಕ್ಟಿವ್. ಪ್ಯೂರ್ಲಿ ಇಂಡಕ್ಟಿವ್ ಆರ್ ಪ್ಯೂರ್ಲಿ ಕೆಪಾಸಿಟಿವ್. ಲ್ಯಾಗಿಂಗ್ ಯಾವಾಗ ಬರುತ್ತೆ? ವೆನ್ ಇಟ್ ಈಸ್ ಓನ್ಲಿ ಇಂಡಕ್ಟಿವ್. ಲೀಡಿಂಗ್ ಯಾವಾಗ ಬರುತ್ತೆ? ವೆನ್ ಇಟ್ ಈಸ್ ಎ ಕೆಪಾಸಿಟಿವ್ ಲೋಡ್. ಕೆಪಾಸಿಟಿವ್ ಇರ್ಬೋದು, ಕೆಪಾಸಿಟಿವ್ ಬ್ಯಾಂಕ್ ಇರ್ಬೋದು, ಅಥವಾ ಕೆಪಾಸಿಟರ್ ಇರ್ಬೋದು, ಯಾವುದೇ ತರ ಕೆಪಾಸಿಟೆನ್ಸ್ ಕ್ರಿಯೇಟ್ ಆಗಿರ್ಬೋದು, ಅಲ್ಲೆಲ್ಲ ಲೀಡಿಂಗ್ ಬರುತ್ತೆ. ಸೊ ಲೀಡಿಂಗ್ ನಾವು ಯೂಶುವಲಿ ಲೈಕ್ ಮಾಡಲ್ಲ, ಬಿಕಾಸ್ ಇಟ್ಸ್ ಅದೇನ್ ಮಾಡುತ್ತೆ? ಸಿಸ್ಟಮ್ ಅಲ್ಲೇ ವೋಲ್ಟೇಜ್ ನ ಜಾಸ್ತಿ ಮಾಡಿಬಿಡುತ್ತೆ, ವಿಚ್ ಕಾಸಸ್ ಲಾಟ್ ಆಫ್ ಅದರ್ ಪ್ರಾಬ್ಲಮ್ಸ್ ಲೈಕ್ ಡಿ ವಿ ಬೈ ಡಿ ಟಿ ಪ್ರಾಬ್ಲಮ್ ನ ಕಾಸ್ ಮಾಡುತ್ತೆ.
ಅಂಡ್ ಡ್ಯೂ ಟು ದಟ್ ಸರ್ಜ್ ವೋಲ್ಟೇಜಸ್ ನಿಮಗೆ ಬೇರೆ ತರನೇ ಎಫೆಕ್ಟ್ ಕೊಡುತ್ತೆ, ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ, ಇವೆಲ್ಲನೂ ವೇರಿಯಸ್ ಪ್ರಾಬ್ಲಮ್ಸ್ ಇದಾವೆ. ಸೊ ದಟ್ಸ್ ವೈ ವಿ ಡೋಂಟ್ ಲೈಕ್ ಯೂಶಲಿ ಲೀಡಿಂಗ್ ಪವರ್ ಫ್ಯಾಕ್ಟರ್. ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಇಸ್ ಓಕೆ, ಗುಡ್, ವಿ ಕ್ಯಾನ್ ಮೇಕ್ ಇಟ್ ಬಿಟ್ ಆಫ್ ಲೀಡಿಂಗ್ ಇನ್ ಆರ್ಡರ್ ಟು ಕಂಪೆನ್ಸೇಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಕಂಪೆನ್ಸೇಟ್ ಮಾಡ್ಬಿಟ್ಟು ಪವರ್ ಫ್ಯಾಕ್ಟರ್ನ ಯೂನಿಟಿ ತಗೊಂಡ್ಬರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹಲವಾರು ಸರ್ಕ್ಯೂಟ್ಸ್ ಇದಾವೆ, which gives us more and more advantages. Okay, and now going to the next question. The power factor of, ನೋಡಿ ಮತ್ತೆ ಪವರ್ ಫ್ಯಾಕ್ಟರ್ ಆಫ್ ದ ಸರ್ಕ್ಯೂಟ್ ಕಂಪ್ರೈಸಿಂಗ್ ರೆಸಿಸ್ಟೆನ್ಸ್ ಆರ್ ಅಂಡ್ ರಿಯಾಕ್ಟೆನ್ಸ್ ಎಕ್ಸ್ ಇನ್ ದ ಸೀರೀಸ್ ಈಸ್ ಏನು? ಕಂಪ್ರೈಸಿಂಗ್ ರೆಸಿಸ್ಟೆನ್ಸ್ ಆರ್ ಅಂಡ್ ರಿಯಾಕ್ಟೆನ್ಸ್ ಎಕ್ಸ್, ಯಾವ್ದಂತ ಗೊತ್ತಿಲ್ಲ, ಬರೀ ಎಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಿಮಗೆ ಪವರ್ ಫ್ಯಾಕ್ಟರ್ ಅಂತಂದ್ರೆ ಏನು? ಪವರ್ ಫ್ಯಾಕ್ಟರ್ ಅಂತಂದ್ರೆ ನಾನು ಈಗ ತಾನೇ ಕೆಲವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿದ್ದೆ ನಮ್ಮ ಕೋರ್ಸ್ ಸ್ಟೂಡೆಂಟ್ಸ್ಗೆ. ಸೊ ಪವರ್ ಫ್ಯಾಕ್ಟರ್ ಬಂದು ಯೂಶಲಿ ಇಟ್ಸ್ ಎ ಕಾಸ್ ಫೈ. ಕಾಸ್ ಫೈ ಅಂತಂದ್ರೆ ನಥಿಂಗ್ ಬಟ್ ಆರ್ ಬೈ ಝೆಡ್. ಆರ್ ಬೈ ಝೆಡ್ ಅಂತಂದ್ರೆ ಏನು? ಝೆಡ್ ಅಂತಂದ್ರೆ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಆಫ್ ಎಕ್ಸ್ ಸ್ಕ್ವೇರ್. ಅಷ್ಟೇ, ಎಲ್ಲಿದೆ ನೋಡಿ ಅದು, ಆರ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಆಫ್ ಎಕ್ಸ್ ಸ್ಕ್ವೇರ್ ಫಸ್ಟ್ ಆಪ್ಷನ್ ಇದೆ. ಸೊ ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್ ಇಸ್ ಯುವರ್ ರೈಟ್ ಆನ್ಸರ್. ಸೊ ಇಷ್ಟು ಗೈಸ್ ನಾವು ಇವತ್ತು ಮಾಡೋದಂತಹ ಕ್ಲಾಸಸ್ಸು. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದೆ ಕ್ಲಾರಿಫೈ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ ಪ್ರೀವಿಯಸ್ ಅಲ್ಲಿ ಕೇಳಿರೋ ಅಂತಹ ಕ್ವಶನ್ಸ್ ಇವು. ಡು ನಾಟ್ ಸ್ಕಿಪ್ ದಿಸ್. ಅಂಡ್ KPCL, ಸ್ಪೆಷಲಿ KPCL AE ಅಂಡ್ JEಗೆ ಆಲ್ರೆಡಿ ಕೋರ್ಸಸ್ ಅವೈಲೇಬಲ್ ಇದೆ, ಅಂಡ್ BWSSB JEಗೂ ಸಹ ಕೋರ್ಸಸ್ ಅವೈಲೇಬಲ್ ಇದೆ, AEಗೆ ರೆಡಿ ಆಗ್ತಾ ಇದೆ. ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ಪರ್ಟಿಕ್ಯುಲರ್ ನಂಬರ್ ಇಫ್ ಯು ವಾಂಟ್ ಟು ಪ್ರಿಪೇರ್ ವೆರಿ ಫಾಸ್ಟ್ ಆಗಿ ಶಾರ್ಟ್ ಟೈಮ್ ಅಲ್ಲಿ ಫಾಸ್ಟ್ ಆಗಿ ಪ್ರಿಪೇರ್ ಮಾಡಬೇಕು, ಕ್ರ್ಯಾಕ್ ಮಾಡಬೇಕು ಅಂತಂದ್ರೆ ಈ ಪರ್ಟಿಕ್ಯುಲರ್ ನಂಬರ್ಗೆ ಕರೆ ಮಾಡಿ. ಅಂಡ್ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಗೈಡ್ ಯು ಬೆಟರ್ ಇನ್ ಆರ್ಡರ್ ಟು ಕ್ರ್ಯಾಕ್ ದ ಎಕ್ಸಾಮ್ ಅಟ್ ಈಸಿ ಸ್ಟೆಪ್ಸ್ ವಿತ್ ಈಸಿ ಟಿಪ್ಸ್. ಸೊ ಥ್ಯಾಂಕ್ ಯು ಗೈಸ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಗುಡ್ ಡೇ, ಟೇಕ್ ಕೇರ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಬಾಯ್.